ಹೊನ್ನಾವರ ಪಟ್ಟಣದ ರೋಟರಿ ಪಾರ್ಕ್ನಲ್ಲಿ ರೋಟರಿ ಕ್ಲಬ್ ವತಿಯಿಂದ ಈರುವರು ಮಹಿಳೆಯರಿಗೆ ಉಚಿತ ಪಿಂಕ್ ರಿಕ್ಷಾ ವಿತರಿಸುವ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ಉಚಿತ ಪಿಂಕ್ ರಿಕ್ಷಾ ಫಲಾನುಭವಿಗಳಾದ ಜ್ಯೋತಿ, ಸುಷ್ಮಿತಾ ಅವರಿಗೆ ಸಾಂಕೇತಿಕವಾಗಿ ವಾಹನದ ದಾಖಲೆ ಪತ್ರವನ್ನು ಹಸ್ತಾಂತರಿಸಿ ಮಾತನಾಡಿ, ಕಳೆದ 60 ವರ್ಷದಿಂದ ರೋಟರಿ ಕ್ಲಬ್ ಹೊನ್ನಾವರ ಇವರು ಅನೇಕ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ವರ್ಷ 2 ಮಹಿಳೆಯರಿಗೆ ಉಚಿತ ಆಟೋ ರಿಕ್ಷಾ ನೀಡುವ ಮೂಲಕ ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸಲು ಅನುಕೂಲ ಕಲ್ಪಿಸಿದ್ದಾರೆ. ಇದರಿಂದ ಪ್ರೇರಣೆಗೊಂಡು ಮುಂದಿನ ವರ್ಷ ಮತ್ತಷ್ಟು ಮಹಿಳೆಯರಿಗೆ ಅವಕಾಶ ಸಿಗುವಂತಾಗಲಿ ಎಂದರು. ಸರ್ಕಾರವು ಮಹಿಳೆಯರ ಸ್ವಾವಲಂಬನೆಗಾಗಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಸ್ವಚ್ಛತೆ ನಿರ್ವಹಣೆಯ ವಾಹನ ಚಾಲಕ ಸ್ಥಾನ ಮಹಿಳೆಯರಿಗೆ ಮೀಸಲಿಟ್ಟಿದೆ. ಇದರ ಜೊತೆಗೆ ಮಹಿಳೆಯರಿಗೆ ನಿರುದ್ಯೋಗ, ಯುವಕ ಯುವತಿಯರಿಗೆ ತರಬೇತಿ ನೀಡುವ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ. ಇದರ ಪ್ರಯೋಜನ ಸಾರ್ವಜನಿಕರು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ರೋಟರಿ ಕ್ಲಬ್ ಅಸಿಸ್ಟೆಂಟ್ ಗವರ್ನರ್ ರಾಘವೇಂದ್ರ ಪ್ರಭು ಮಾತನಾಡಿ, ಇದೊಂದು ಶುಭ ಗಳಿಗೆಯಾಗಿದ್ದು ರೋಟರಿ ಕ್ಲಬ್ ಕನಸು ನನಸಾಗುವ ಸಮಯವಾಗಿದೆ. ಮಹಿಳಾ ಸಬಲೀಕರಣದ ಮೂಲಕ ರೋಟರಿ ಕ್ಲಬ್ ಪ್ರೀತಿಯಿಂದ ಪಿಂಕ್ ಆಟೋ ನೀಡಿದೆ ಎಂದರು. ರೋಟರಿ ಕ್ಲಬ್ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ್ ಮಾತನಾಡಿ, 10 ಹಲವು ಸಾಮಾಜಿಕ ಕಾರ್ಯ ಕೈಗೊಳ್ಳುವ ರೋಟರಿ ಕ್ಲಬ್ ಈಗ ಪಿಂಕ್ ಆಟೋ ಹಸ್ತಾಂತರದ ಮೂಲಕ ಮಹತ್ವದ ಕಾರ್ಯ ನಡೆಸಿದೆ. ಇದಕ್ಕೆ ಹಲವಾರು ದಾನಿಗಳು ನೆರವು ನೀಡಿದ್ದಾರೆ ಎಂದರು. ಹೊನ್ನಾವರ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ರಾಘವ್ ಬಾಳೇರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಹಕಾರ ಎಂದರೆ ಸಹಕಾರ ನೀಡುವುದಾಗಿದೆ. ದಾನವನ್ನು ಸತ್ಕಾರ್ಯಕ್ಕೆ ನೀಡಬೇಕು. ರೋಟರಿ ಕ್ಲಬ್ ಪಿಂಕ್ ಆಟೋ ನೀಡುವ ಮೂಲಕ ಇಂಥ ಸತ್ಕಾರ್ಯ ನಡೆಸಿದೆ. ಆಟೋ ಪಡೆದವರು ಕಾಳಜಿಯಿಂದ ಕೆಲಸ ಮಾಡಿ ಎಂದು ಸಲಹೆ ನೀಡಿದರು. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರನ್ನು ಸನ್ಮಾನಿಸಲಾಯಿತು. ಪಿಂಕ್ ಆಟೋ ವಿತರಣೆಗೆ ಧನಸಹಾಯ ನೀಡಿದವರನ್ನು ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ಉಪವಿಭಾಗಾಧಿಕಾರಿ ಕಾವ್ಯಾರಾಣಿ, ತಹಶೀಲ್ದಾರ್ ಪ್ರವೀಣ್ ಕರಾಂಡೆ, ರೋಟರಿ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಜಯಶ್ರೀ ಕಾಮತ್, ರೋಟರಿ ಕ್ಲಬ್ ಕಾರ್ಯದರ್ಶಿ ಎಂಎಂ ಹೆಗಡೆ, ಖಜಾಂಚಿ ಎಸ್ಎನ್ ಹೆಗಡೆ, ರೋಟೇರಿಯನ್ ಜಿಪಿ ಹೆಗಡೆ, ಸುಮಿತ್ರಾ ಕೌಶಿಕ್ ಇದ್ದರು. ರೋಟರಿ ಸದಸ್ಯರಾದ ದಿನೇಶ್ ಕಾಮತ್ ಕಾರ್ಯಕ್ರಮ ನಿರ್ವಹಿಸಿದರು. ಕಾರ್ಯಕ್ರಮವನ್ನು ಇವತ್ತು ನಮ್ಮ ಕಡೆಯಿಂದ ರೋಟರಿಯಿಂದ ಮಾಡ್ತಾ ಇದ್ದಾರೆ. ಈಗ ಮಾತಾಡುವಾಗ ಹೇಳಿದ್ರು ರೋಟರಿ ಪ್ರೆಸಿಡೆಂಟ್ ಅವರು 60 ಇಯರ್ಸ್ ಆಯಿತು ಹೊನ್ನಾವರಲ್ಲಿ ರೋಟರಿ ಕ್ಲಬ್ ಸ್ಟಾರ್ಟ್ ಮಾಡಿ. ಅವರು ಮಾತಾಡುವಾಗ ಕೂಡ ಹೇಳಿದ್ರು ಸಾಕಷ್ಟು ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹೆಲ್ತ್ ಅಲ್ಲಿ, ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಮತ್ತೆ ಸ್ವಚ್ಛತೆ ಸಂಬಂಧಪಟ್ಟಂತೆ ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಎಂಟೈರ್ ರೋಟರಿ ಕ್ಲಬ್, ಎಸ್ಪೆಷಲಿ ಹೊನ್ನಾವರ ರೋಟರಿ ಕ್ಲಬ್ ಅವರಿಗೆ ಅಭಿನಂದನೆಗಳು. 60 ಇಯರ್ಸ್ ಒಂದು ವಿಷಯವನ್ನು ನಾವು ಮಾಡಿಕೊಂಡು ಇಲ್ಲ ನಾವು ಸಾರ್ವಜನಿಕರಿಗೆ ಸಪೋರ್ಟ್ ಮಾಡ್ತೀವಿ, ನಮ್ಮ ಕಡೆಯಿಂದ ಆಗೋದಷ್ಟು ನಾವು ಮಾಡ್ತೀವಿ ಅಂತ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಪ್ರತಿ ವರ್ಷ ಆಕ್ಟಿವಿಟೀಸ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಥಿಂಗ್. 60 ಇಯರ್ಸ್ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದೀರಾ. ದಿಸ್ ಇಸ್ ಆಲ್ ಆಫ್ ಯು. ಇವತ್ತು ನಿಜವಾಗಿ ಮಹಿಳಾ ಸಬಲೀಕರಣ ಒಂದು ದೃಷ್ಟಿಯಿಂದ ಇಬ್ಬರಿಗೆ, ನಮ್ಮ ಹೊನ್ನಾವರ ತಾಲೂಕು 2 ಮಹಿಳೆಯರಿಗೆ ಪಿಂಕ್ ಆಟೋವನ್ನು ನಾವು ಡಾಕ್ಯುಮೆಂಟ್ಸ್ ಅನ್ನು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಹೊರಗಡೆ ಕೀಸ್ ಅನ್ನು ಕೂಡ ಹ್ಯಾಂಡ್ ಓವರ್ ಮಾಡುವ ಆಕ್ಟಿವಿಟಿಯನ್ನು ಮಾಡ್ತೀವಿ. ಈಗ ಮಾತಾಡುವಾಗ ಹೇಳಿದ್ರು ಆಲ್ಮೋಸ್ಟ್ ಒಂದು 40 to 45 ಅಪ್ಲಿಕೇಶನ್ಸ್ ಬಂತು. ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಪ್ರಾಸೆಸ್ ಸೆಲೆಕ್ಟ್ ಮಾಡೋದು ಕೂಡ. 40 ಅಪ್ಲಿಕೇಶನ್ಸ್ ಬಂತು. ಪ್ರತಿ ಮನೆಗೆ ಅವ್ರು ಹೋಗಿ ವಿಸಿಟ್ ಮಾಡಿದ್ದಾರೆ. ಅವ್ರ ಬ್ಯಾಕ್ಗ್ರೌಂಡ್ ಏನಂತ ತಿಳ್ಕೊಂಡಿದ್ದಾರೆ. ಸುಮ್ಮನೆ ಹಾಗೆ ಕೊಟ್ಟಿಲ್ಲ, ಏನೋ ಅಪ್ಲಿಕೇಶನ್ ತಗೊಂಡಿದ್ದೀವಿ ನಾವು ಮಾಡಬೇಕು ಮಾಡ್ಬಿಡೋಣ ಅಂತ ಕೊಟ್ಟಿಲ್ಲ. ಅದಕ್ಕೆ ಲಾಟ್ ಆಫ್ ಎಫರ್ಟ್ ಹಾಕಿದ್ದಾರೆ. 2-3 ರೌಂಡ್ಸ್ ಆಫ್ ಸ್ಕ್ರೂಟಿನಿ ಆಯಿತು. ಆಮೇಲೆ ಇಂಟರ್ವ್ಯೂ ಎಲ್ಲ ಕೂಡ ಮಾಡಿದ್ದಾರೆ ಅಂತ ಹೇಳಿದರು. ಸೊ ತುಂಬ ಪ್ರಯತ್ನ ಪಟ್ಟು ಈ ಇಬ್ಬರನ್ನು ಸೆಲೆಕ್ಟ್ ಮಾಡಿದ್ದಾರೆ. ನಾವು ಪ್ರೆಸಿಡೆಂಟ್ ಅವರ ಹತ್ರ ಕೇಳ್ತಾ ಇದೆ ಏನಿತ್ತು ಹೆಂಗೆ ಸೆಲೆಕ್ಟ್ ಮಾಡಿದ್ದೀರಾ ಅಂತ. ಇಬ್ಬರು ಕೂಡ ಅವರು ಮಹಿಳೆಯರು ದುಡಿಯಬೇಕು, ಆವಾಗ ಅವ್ರ ಫ್ಯಾಮಿಲಿಯನ್ನು ಸಪೋರ್ಟ್ ಮಾಡಲಿಕ್ಕೆ ಆಗುತ್ತೆ. ಆ ಥರ ಸ್ಪೆಸಿಫಿಕ್ ಆಗಿ ಮಹಿಳೆಯರಿಗೆ ಸೆಲೆಕ್ಟ್ ಮಾಡಿದ್ದಾರೆ.